ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸಿದ್ಧಗಂಗಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ವಿದ್ಯಾರ್ಥಿನಿಯರು ಸೇರಿ ಪರಿಸರ ಸ್ನೇಹಿ ಪೇಪರ್ ಗಣಪತಿಯನ್ನು ಕೂರಿಸಿ ಪೂಜೆಯನ್ನು ನಡೆಸಿದರು. ಈ ಪರಿಸರ ಸ್ನೇಹಿ ಪೇಪರ್ ಗಣಪತಿಯನ್ನು ದಾವಣಗೆರೆಯ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ ತಂದಿರುವುದಾಗಿ ಕಾಲೇಜಿನ ಪ್ರಾಂಶುಪಾಲರಾದ ವಿಶ್ವನಾಥ್ ಅವರು ಮಾಧ್ಯಮದವರೊಂದಿಗೆ ತಿಳಿಸಿದರು. ವಿಶ್ವನಾಥ್ ಅವರೇ, ನಮಸ್ತೆ. ನಮಸ್ತೆ. ಇವತ್ತು ನಿಮ್ಮ ಕಾಲೇಜಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಗಣೇಶವನ್ನು ಕೂರಿಸಿದ್ದೀರಾ. ಇದ್ರ ವಿಶೇಷತೆ ಏನು ಸರ್? ಆ್ಯಕ್ಚುಲಿ ಇದನ್ನು ಸುಮಾರು ವರ್ಷಗಳಿಂದ ನಮ್ಮ ದಾವಣಗೆರೆ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅಲ್ಲಿ ಪೇಪರ್ ಮುಖಾಂತರ, ಮಕ್ಕಳ ಮುಖಾಂತರ ಈ ಪೇಪರ್ ಗಣೇಶವನ್ನು ಮಾಡ್ತಾರೆ. ಸೊ ಅಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ 12 ಅಡಿ ಗಣಪತಿಯನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಒಂದು ಸಂಸ್ಥೆಯ ಸಬ್ ಬ್ರ್ಯಾಂಚ್ ಆಗಿರೋದ್ರಿಂದ ಈ ಸಂಸ್ಥೆಯು ಕೂಡ ಒಂದು ಪೇಪರ್ ಗಣೇಶ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿಂದನೇ ಸುಮಾರು 5 ರಿಂದ 5.5 ಅಡಿ ಗಣಪತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳಗೊಂಡಂತೆ ಅದಕ್ಕೂ ಅಲಂಕಾರವನ್ನು ಮಾಡಿ, ಅಂದರೆ ಮಕ್ಕಳಿಂದ ಮೂಡಿರುವಂತಹ ಗಣಪತಿ, ಶಿಕ್ಷಕರ ಮತ್ತು ಮಕ್ಕಳಿಂದ ಮೂಡಿರುವಂತಹ ಗಣಪತಿ. ಇದು ಪರಿಸರ ಸ್ನೇಹಿ ಗಣಪತಿ ಅಂತಲೇ ಹೇಳ್ಬೋದು. ಇವತ್ತಿನೇನು ಮಲಿನ ಆಗ್ತಾ ಇದೆ, ಕೆರೆ ಕಟ್ಟೆಗಳಲ್ಲಿ ಏನು ಮಲಿನ ಆಗ್ತಾ ಇದೆ, ಈ ಒಂದು ಗಣಪತಿನ ನಾವು ಈಸಿಯಾಗಿ ಏನು ಮಾಡ್ಬೋದು, ವಿಸರ್ಜನೆಯನ್ನು ಈಸಿಯಾಗಿ ನಾವು ಮಾಡ್ಕೋಬೋದು. ಮತ್ತು ಈಗ ಬೇರೆ ಗಣಪಗಳಾದರೆ ಈಗ ನೀವೇ ನೋಡಿದ್ರೆ ಅವಘಡಗಳು, ವಿಸರ್ಜನೆ ಮಾಡಬೇಕಾದ್ರೆ ಅವಘಡಗಳಾಗ್ತವೆ. ಬಟ್ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕೂಡ ಜಸ್ಟ್ ಅದನ್ನು ಎತ್ಕೊಂಡು ವಿಸರ್ಜನೆ ಆರಾಮ್ಸಾಗಿ ಮಾಡ್ಬೋದು. ಮತ್ತು ಇದು ಕಂಪ್ಲೀಟಾಗಿ ಪೇಪರಿಂದ ಮಾಡಿರೋದ್ರಿಂದ ಪೇಪರು ಮತ್ತು ಮೈದಾ ಅಷ್ಟೇ ಬಳಸಿರುವಂಥದ್ದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಒಂದು ಮೋಲ್ಡ್ ಬರುತ್ತೆ, ಆ ಮೋಲ್ಡ್ ಮುಖಾಂತರ ಈ ಒಂದು ಗಣೇಶವನ್ನು
ನಾವು ನಮ್ಮ ಸಂಸ್ಥೆಯಿಂದ ಸಿದ್ಧಗಂಗಾ ಸಂಸ್ಥೆಯಿಂದ ತಯಾರಿಸಿದ್ದೇವೆ. ಇದರ ಕರ್ತೃ ಬಂದಿದೆ ಡಾಕ್ಟರ್ ಜಯಂತ್ ಅಂತ, ಮತ್ತು ಹೇಮಂತ್ DS ಅಂತ, ಮತ್ತು ಎಲ್ಲ ಶಿಕ್ಷಕರಿಂದ ಮತ್ತು ಮಕ್ಕಳು ಸೇರಿ ಈ ಒಂದು ಗಣೇಶವನ್ನು, ಅಂದರೆ ಅಲ್ಲಿ 12 ಅಡಿ ಗಣೇಶವನ್ನು ಕೂರಿಸಿದ್ದಾರೆ. ಸೊ ಇಲ್ಲಿ 5.5 ಅಡಿ ಗಣೇಶನ ಕೂರಿಸಿದ್ದೀವಿ. ಅಲ್ಲೂ ಕೂಡ ಇದೇ ರೀತಿ ಪೇಪರ್ ಗಣಪತಿ, ಅಲ್ಲೂ ಕೂಡ 12 ಅಡಿ ಪೇಪರ್ ಗಣಪತಿ ಕೂರಿಸಿದ್ದಾರೆ. 12 ಅಡಿ ಪ್ರತಿ ವರ್ಷವೂ ಕೂರಿಸ್ತಾ ಇರ್ತೀವಿ. ಸೊ ಈ ವರ್ಷ ಇಲ್ಲಿ ಇದು ಮಾಗಡಿಯಲ್ಲೇ ವಿಶೇಷವಾದಂತಹ ಗಣಪತಿ. ಯಾರೂ ಕೂಡ ಪೇಪರ್ ಗಣಪತಿಯನ್ನು ಇಲ್ಲಿವರೆಗೂ ಕೂಡಿಸಿಲ್ಲ. ಬಟ್ ನಮ್ಮ ಸಿದ್ಧಗಂಗಾ ವಿಷಯ ಅಂದರೆ ನಾವು ವಿಭಿನ್ನವಾಗಿ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪೇಪರ್ ಗಣಪವನ್ನು ಮಾಡಬೇಕು ಅನ್ನೋ ಒಂದು, ಇಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಕೆಲವೊಂದು ನೈಪುಣ್ಯತೆ ಕೊರತೆಯಿಂದ ಇಲ್ಲಾಗಲಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲೇ ಇಲ್ಲೇ ಈ ಒಂದು ಪೇಪರ್ ಗಣಪವನ್ನು ತಯಾರು ಮಾಡ್ತಾರೆ. ಸರಿ, ಅಲ್ಲಿಂದ ಇಲ್ಲಿಗೆ ತೊಗೊಂಬಂದಂಥ ವಿಧಾನ? ಅಲ್ಲಿಂದ ಗಾಡಿ ಇಟ್ಕೊಂಡು ಇನೋವಾ ಕಾರ್ ಮುಖಾಂತರ ಎತ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದೀವಿ. ಬಟ್ ಅಲ್ಲೂ ಏನಿಲ್ಲ, ಇಬ್ಬರು ಆರಾಮ್ಸಾಗೆ ಎತ್ಕೊಂಡು ಕಾರಲ್ಲಿ ಇಟ್ಕೊಂಡು ಆರಾಮ್ಸೆ ಬರ್ಬೋದು, ಏನು ಸಮಸ್ಯೆ ಏನಾಗಲ್ಲ. ಮತ್ತು ಕಂಪ್ಲೀಟಾಗಿ ಮೈದಾ ಮತ್ತು ಪೇಪರು ಮತ್ತು ಇಸ್ಲು ಪುಡಿಯಿಂದ ಬಂದಿರುವಂಥ ಪೇಂಟಿಂಗ್ ಮುಖಾಂತರ ಮಾಡಿರುವಂತಹ ಗಣಪ ಇದು. ಪರಿಸರ ಸ್ನೇಹಿ, ಕಂಪ್ಲೀಟಾಗಿ ಪರಿಸರ ಸ್ನೇಹಿ. ಯಾರಿಗೂ ಕೂಡ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ, ಕೆಟ್ಟ ಪರಿಣಾಮ ಬೀರೋದಿಲ್ಲ ಪರಿಸರದ ಮೇಲೆ. ಧನ್ಯವಾದಗಳು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.